ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಇವತ್ತು ಮಾತಾಡಲಿಕ್ಕೆ ಹೊರಟಿರೋದು ಒಂದು ಪುಣ್ಯ ಸ್ಥಳ, ಶಕ್ತಿ ಕೇಂದ್ರ ಅಂತಲೇ ಹೇಳ್ಬೋದು. ಒಂದು ವಿಶೇಷವಾದ ದೈವ ಕ್ಷೇತ್ರದ ಬಗ್ಗೆ, ಅಲ್ಲಿರುವಂಥ ದೇವಿ ಸನ್ನಿಧಿ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೀವಿ. ನಮಗೆಲ್ಲರಿಗೂ ಗೊತ್ತೇ ಇದೆ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ. ಆ ದೇವಸ್ಥಾನ ಪಕ್ಕದಲ್ಲೇ, ಅಂದರೆ ಒಂದು ಕೊಲ್ಲೂರಿನ ಕಾವಲು ತಾಯಿ ಅಂತಲೇ ಕರೀತಾರೆ ಮಾಸ್ತಿ ಅಮ್ಮ. ಕೊಲ್ಲೂರಿನ ದ್ವಾರದಲ್ಲೇ ಇದೆ ಈ ತಾಯಿ. ಆನ್ ದ ವೇ ಅಲ್ಲಿ ರೋಡ್ ಸೈಡಲ್ಲಿ ನಮಗೆ ಕಾಣುತ್ತೆ ಈ ಟೆಂಪಲ್ಲು. ಯಾಕೆ ಅಂತಂದರೆ ಇದಕ್ಕೆ ಸಪರೇಟ್ ಆಗಿ ಯಾವುದೇ ಒಂದು ದೇವಸ್ಥಾನ ಕಟ್ಟಿಲ್ಲ. ಈ ಅಮ್ಮನ ಒಂದು ಕಾಡಿನ ಮಧ್ಯದಲ್ಲಿ ಇರುವಂಥ ದೇವಸ್ಥಾನ ಇದು ಮುಂಚೆ. ಹಾಗೂ ಇದನ್ನು ವನದುರ್ಗೆ ಅಂತಲೂ ಕರೀತಾರೆ ಈ ತಾಯಿನ. ಈ ತಾಯಿಯ ಬಗ್ಗೆ ಮಾತಾಡೋಣ, ಒಂದು ವಿಶೇಷವಾದ ಈ ಒಂದು ದೈವತೆ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ತಾಯಿ ಆಗುವಂಥ ಆಸೆ ಎಲ್ಲ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ. ಪ್ರತಿ ಹೆಣ್ಣಲ್ಲೂ ಒಂದು ಬಯಕೆ ಅಂದರೆ ತಾಯಿ ಆಗಬೇಕು ಅನ್ನೋದು. ತಾಯಿ ಆದರೆ ಮಾತ್ರ ತನ್ನ ಹೆಣ್ಣಿನ ಬದುಕು ಸಾರ್ಥಕ ಎನ್ನುವಂಥ ಮನಸ್ಸು ಎಲ್ಲರಿಗೂ ಇದೆ. ಅಂದರೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳಲ್ಲಿ ಎಕ್ಸ್ಪೆಷಲಿ ತುಂಬಾ ಒಂದು ತಾಯಿಗೆ ಮಹತ್ವವಿದೆ. ಅಂಥ ತಾಯಂದರ ಕನಸು ನನಸಾಗುವಂಥ ದೇವಸ್ಥಾನ. ಇಲ್ಲಿ ಏನಪ್ಪ ಸಾಕ್ಷಿ ಇದೆ ಅಂತಂದರೆ, ಇಲ್ಲಿ ಇರುವಂಥ ತೊಟ್ಟಿಲುಗಳೇ ಇಲ್ಲಿನ ತಾಯಂದಿರ ಒಂದು ಸಾಕ್ಷಿಯಾಗಿದೆ. ಅಂದರೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ತಮ್ಮ ಒಂದು ಮಗು ಆದರೆ ತೊಟ್ಟಿಲು ಬಂದು ಕಟ್ತೀವಿ ಅಂತ ಅಂದ್ಬಿಟ್ಟು ಬೇಡ್ಕೊಂಡು ಹೋಗಿರ್ತಾರೆ. ಇಲ್ಲಿ ನೋಡ್ಬೋದು ನೀವು, ಲಕ್ಷಾಂತರ ಒಂದು ತೊಟ್ಟಿಲುಗಳು ಕಾಣುತ್ತೆ ನಮಗೆ. ಅಂದರೆ ಅವರ ಒಂದು ಸ್ವಇಚ್ಛೆಯಿಂದ ಅವರು ಬಂದು ಮಗು ಆದಮೇಲೆ ತೊಟ್ಟಿಲು ತೊಗೊಂಬಂದು ಇಲ್ಲಿ ಕಟ್ಟಿ ಹೋಗಿದ್ದಾರೆ. ಸುತ್ತಮುತ್ತ ಆಲ್ಮೋಸ್ಟ್ ಈ ದೇವಸ್ಥಾನದ ಸುತ್ತಮುತ್ತ ತೊಟ್ಟಿಲುಗಳೇ ಕಾಣಿಸುತ್ತೆ. ಇನ್ನು ಮಕ್ಕಳು ಮಂದಬುದ್ಧಿಯಾಗಿದ್ದು, ಅಂದರೆ ಅಷ್ಟೊಂದು ಮಾತಲ್ಲೂ ತೊಂದರೆ ಇದ್ದೆ, ಮಂದಗತಿಯಲ್ಲಿ ಕಲಿಕೆ ಇದ್ರೂ ಸಹ ಇಲ್ಲಿ ಗಂಟೆಯನ್ನು ಹರಕೆಯಾಗಿ ಕೇಳ್ಕೊಂಡು ಹೋಗಿರ್ತಾರೆ ಮತ್ತು ಹರಕೆಯನ್ನು ತೀರಿಸ್ತಾರೆ ಎಲ್ಲ ಚೆನ್ನಾಗಾದ್ಮೇಲೆ. ಹಾಗೆ ಇಲ್ಲಿ ಒಂದು 70 ಥರದ ದೇವತೆಗಳು ಇಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ಪ್ರತಿದಿನ ಪೂಜೆ ಸಲ್ಲಿಸುವಂಥ ಈ ತಾಯಿ ವನದುರ್ಗೆ ಮಕ್ಕಳ ಸನ್ನಿಧಿ. ಮಕ್ಕಳ ಪ್ರಾಪ್ತಿಗಾಗಿ ಒಂದು ತೊಟ್ಟಿಲನ್ನು ಉಡುಗೊರೆ ಕೊಟ್ಟರೆ ಸಾಕು, ಆ ತಾಯಿ ನಮಗೆ ಮಕ್ಕಳ ಭಾಗ್ಯವನ್ನು ಕೊಡುತ್ತೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಸನ್ನಿಧಿಯಲ್ಲಿ ಕೈ ಮುಗಿದು ಬಂದ ನಂತರ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಹೋಗುವುದು ತುಂಬಾ ಒಳ್ಳೆಯದು. ಮತ್ತು ಇಲ್ಲಿ ಸೀರೆಯನ್ನಾಗಲಿ ಬೆಳೆಯನ್ನಾಗಲಿ ಅಥವಾ ನಮ್ಮ ಒಂದು ಅನುಸಾರ ಏನಾದರೂ ಒಂದು ಹರಕೆಯನ್ನು ಕಟ್ಟಿಕೊಂಡು ಹೋಗಾದ್ಮೇಲೆ ಕೆಲಸ ಮುಗಿದ ನಂತರ ಇಲ್ಲಿ ಪೂಜೆ ಸಲ್ಲಿಸುವುದು ತುಂಬ ಉತ್ತಮ. ಇಲ್ಲಿ ಕಾಣುವಂಥ ನೂರಾರು ಸಾವಿರಾರು ತೊಟ್ಟಿಲುಗಳೇ ಇಲ್ಲಿ ಕೆಲಸಗಳಾಗಿದೆ. ಇಲ್ಲಿ ಕೈ ಮುಗಿದು ಹೋಗಿದ್ದವರಿಗೆ ಮಕ್ಕಳ ಭಾಗ್ಯ, ಸಂತಾನ ಭಾಗ್ಯ, ಮಕ್ಕಳ ವಿದ್ಯಾಬುದ್ಧಿ ಮತ್ತು ಹರಕೆಗಳನ್ನು ಕಟ್ಕೊಂಡು ಹೋಗಿ ಕೆಲಸಗಳಾಗಿದೆ ಅಂತ ಅನ್ನೋದು ಒಂದು ಸಾಕ್ಷಿಯಾಗಿದೆ. ನಿಮ್ಮ ಎಲ್ಲ ಒಂದು ಕೋರಿಕೆಗಳನ್ನ ಈ ತಾಯಿಯ ಮುಂದೆ ಅರ್ಪಿಸಿ ನಿಮ್ಮ ಜೀವನದಲ್ಲೂ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಹಾರೈಸ್ತೀನಿ. ಅಷ್ಟೇ ಅಲ್ಲ, ಯಾರಿಗಾದರೂ ತಾಯಿ ಆಗುವಂಥ ಆಸೆ ಇದ್ರೆ ಅಂತ ಹೆಣ್ಣು ಮಕ್ಕಳಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.